ಪ್ರಥಮವಾಗಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಸೋಮಣ್ಣಾಜಿ ಅವರಿಗೆ ಓಟ್ ಹಾಕಿರುವಂಥ ಎಲ್ಲ ನನ್ನ ಮತದಾರ ಬಂಧುಗಳು, ಮೋದಿಜಿಯವ್ರನ್ನ ಗೌರವಾನ್ವಿತವಾಗಿ ನೋಡಿ ಓಟ್ ಹಾಕುವಂಥ ಒಂದು ವರ್ಗ, ಹಾಗೆಯೇ ರೈತರ ಕಣ್ಮಣಿ ನೀರಾವರಿಯ ಹೋರಾಟಗಾರರಾದಂಥ ದೇವೇಗೌಡಜಿಯವರವ್ರನ್ನ ಪೂಜಿಸುವ ಮತದಾರರು ಸೇರಿ ಅಭೂತಪೂರ್ವವಾದಂಥ ಗೆಲುವು ಕೊಟ್ಟಿದೆ. ಮೊದಲು ಆ ಮತದಾರರ ಬಂಧುಗಳಿಗೆ, ಬಿ ಜೆ ಪಿ ಹಾಗೂ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾನೊಬ್ಬ ಬಿ ಜೆ ಪಿ ಮುಖಂಡನಾಗಿ. ಜೊತೆಗೆ ಕರ್ನಾಟಕದಲ್ಲಿ ಜನತಾದಳ ಎನ್ ಡಿ ಎ ಮಿತ್ರ ಪಕ್ಷವಾಗಿ ಸೇರ್ಪಡೆ ಆದಮೇಲೆ ಅವಹೇಳನವಾಗಿ ಮಾತಾಡುವಂಥದ್ದು, ಕಿಂಡಲ್ ಮಾಡುವಂಥದ್ದು, ಸ್ವಜನ ಪಕ್ಷಪಾತವಾಗಿ ಕೆಲಸ ಮಾಡುವಂಥವರು ಕುಮಾರಸ್ವಾಮಿಯವ್ರನ್ನ ಕೆಟ್ಟದಾಗಿ ಮಾತಾಡುವಂಥದ್ದನ್ನು ನೋಡ್ತಿದ್ದಾಗ ನಮಗೆಲ್ಲ ಅನಿಸ್ತಿತ್ತು, ಇಲ್ಲ ಕುಮಾರಸ್ವಾಮಿಯವರು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ನಿರ್ಧಾರದ ಹಿಂದೆ ಕರ್ನಾಟಕವನ್ನು ಅಭಿವೃದ್ಧಿಗೊಳಿಸುವಂಥದ್ದು, ರಾಷ್ಟ್ರವನ್ನು ಜಗತ್ತಿಗೆ ಪರಿಚಯಿಸುವಂಥ ಮೋದಿಯವರ ಕೈ ಬಲಪಡಿಸೋದಕ್ಕೆ ಉತ್ತಮವಾದಂಥ ನಿರ್ಧಾರ ಅನಿಸ್ತಿತ್ತು. ಅದು ಈ ಚುನಾವಣೆಯಲ್ಲಿ ಗೊತ್ತಾಗಿದೆ. ನಾನು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದಾಗ ನಾನು ಕೂಡ ಅಲ್ಲೇ ಇದ್ದೆ. ದೇವೇಗೌಡಜಿರವರಿಗೆ ಕ್ಯಾಂಡಿಡೇಟ್ ಏಜೆಂಟ್ ಕೂಡ ನಾನು ಕೆಲಸ ಮಾಡಿದ್ದೆ. ಕಾಂಗ್ರೆಸ್ನವರ ಇಬ್ಬಂದಿಗೆ ನೀತಿ ಇದೆಯಲ್ಲ, ಈ ದೇಶದಲ್ಲಿ ರಾಜಕಾರಣ ಮಾಡೋದು ಅಷ್ಟೇ. ಧರ್ಮಗಳ ವಿರುದ್ಧ ಎತ್ಕಡ್ತಾರೆ, ಜಾತಿ ವಿರುದ್ಧಗಳ ಎತ್ಕಡ್ತಾರೆ, ಜಾತಿಯ ಒಳಪಂಗಡಗಳನ್ನ ಎತ್ಕಡ್ತಾರೆ. ಇದು ತುಂಬ ದಿವಸ ನಡೆಯಲ್ಲ. ಸಾರ್ವಜನಿಕವಾಗಿ ಕಟ್ಟಿರುವಂಥ ಹಣವನ್ನು ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಮನೆಯಿಂದ ಕೊಟ್ಟೆ ಅನ್ನೋ ಥರದಲ್ಲಿ ಉಚಿತ ಭಾಗ್ಯಗಳನ್ನ ತೋರಿಸೋದ್ರ ಮುಖಾಂತರ ಜನಗಳನ್ನ ಮಿಸ್ಗೈಡ್ ಮಾಡ್ತಿದ್ರು. ಆದರೆ ಗ್ಯಾರಂಟಿಗಳು ವರ್ಕೌಟ್ ಆಗೋದು ಕೂಡ ಇಲ್ಲ ಸರ್. ಕಾರಣ ಏನಂದರೆ, ಸ್ಮಾರ್ಟ್ ಕಾರ್ಡ್ ಥರ ಇದು ತೊಗೊಂಡ್ರೆ 10,000ಕ್ಕೆ ನಿಮ್ಮ ಮನೆಗೆ ಗಿಫ್ಟ್ ಬರ್ತದೆ ಅಂತ ಹೇಳಿ, ಮತ್ತು ಮಹಿಳೆಯರಿಗೆ ಉಚಿತ ಅಂತ ಅದನ್ನು ಹೇಳಿ ಮಾಡಿದ್ರು. ಬಟ್ ಮಹಿಳೆಯರಿಗೆ ₹1,000 ಕರೆಂಟ್ ಬಿಲ್ನ ಅಥವಾ ₹500 ಬಸ್ ಬಿಲ್ನ ಫ್ರೀ ಮಾಡಿಬಿಟ್ಟು 16,000 ಮಕ್ಕಳು ಫೀಸ್ ಇರ್ಬೋದು, ಗಂಡಂದಿರಿಗೆ ಕೆಲಸಕ್ಕಿರ್ಬೋದು, ಆಸ್ಪತ್ರೆ ಇರ್ಬೋದು, ನಿರುದ್ಯೋಗ ಇರ್ಬೋದು, GST CSTಗಳಿರ್ಬೋದು, ಗ್ಯಾಸ್ದು ಇವ್ರ ಕಡೆ ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡೋ ಬದಲು ಇವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನು ಕಡಿಮೆ ಮಾಡ್ಬೋದಲ್ಲ, ಮಾಡ್ದೇ ಮಾಡಿರುವಂಥದ್ದನ್ನು ನಡೆಯಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಜನ. ಜೊತೆಗೆ ಮತದಾರ ಬಂಧುಗಳನ್ನ ನಾನೊಂದು ವಿನಂತಿ ಮಾಡ್ತೀನಿ, ಇನ್ನು ಮುಂದೆ ಯಾವತ್ತಾದರೂ ಅಷ್ಟೇ ಯೋಗ್ಯವಂತರನ್ನ ನಾನು ಪರಿಗಣಿಸಿ, ಕೆಲಸಗಾರರನ್ನ ಪರಿಗಣಿಸಿ,